ಆದುಕೊಂಡ ಜನರಿಗೆ ಕಾವಲಾಗಿಯೂ ಅವರಿಗೆ ತಕ್ಕ ಆಲೋಚನೆಗಳನ್ನ ಹೇಳಿಕೊಡುವವನಾಗಿಯೂ ಮತ್ತು ಅವರನ್ನು ದೃಢವಾಗಿ ನಿಲ್ಲಿಸುವನಾದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಡಿಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ದೇವರು ತಾನಾದ ಕೂಡ ಇಸ್ರಾಯೇಲರಿಗೆ ಇಟ್ಟ ಮೇಲುಗಳನ್ನು ತಿಳಿಸುವ ವಾಕ್ಯಗಳನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 23ನೇ ಅಧ್ಯಾಯ 23 ಮತ್ತು 24ನೇ ವಚನಗಳು. ಅರಣ್ಯಕಾಂಡ 23ನೇ ಅಧ್ಯಾಯ 23 ಮತ್ತು 24ನೇ ವಚನಗಳು. ವಚನ ಹೇಗೆ ಹೇಳ್ತದೆ: ಯಾಕೋಬ್ಯರಲ್ಲಿ ಶಕನ ನೋಡುವುದೂ ಇಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದೂ ಇಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬ್ಯರಿಗೆ ತಿಳಿಸುತ್ತಾನೆ, ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸ್ತಾನೆ. ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂದನು. ಈ ವಾಕ್ಯಗಳನ್ನ ಗ್ರಹಿಸಲಿಕ್ಕಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಬೋಧಿಸಲಿ. ಈ ವಾಕ್ಯ ಅನೇಕರನ್ನ ಆಧರಿಸಿ ಬಲಪಡಿಸಿರುವಂಥ ವಾಕ್ಯ. ಅದನ್ನು ನಾವು ಇಲ್ಲಿ ಓದುವಾಗ ಯಾಕೋಬ್ಯರಲ್ಲಿ ಶಕನ ನೋಡುವುದಿಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದಿಲ್ಲ ಎಂಬುದಾಗಿ ಓದ್ತೇವೆ. ಆದರೆ ಇದರ ಕುರಿತಾಗಿ ಇದರ ಇನ್ನೊಂದು ಪ್ರತಿಯನ್ನು ಕೆಳಗೆ ನಾವು ಓದಲಿಕ್ಕೆ ನಮಗೆ ಫುಟ್ ನೋಟ್ನಲ್ಲಿ ಸಿಗ್ತದೆ. ಯಾಕೋಬ್ಯರಿಗೆ ದುರ್ಮಂತ್ರ ತಗಲುವುದಿಲ್ಲ, ಇಸ್ರಾಯೇಲರಿಗೆ ಮಾಟ ಹತ್ತುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾವ ದುರ್ಮಂತ್ರವೂ ನಿನಗೆ ತಗಲದ ಹಾಗೆ, ಯಾವ ಮಾಟವೂ ನಿನಗೆ ಹತ್ತದ ಹಾಗೆ ನಿನ್ನನ್ನು ಜೋಪಾನವಾಗಿ ಯೋಗ್ಯ ಸ್ಥಿತಿಯಲ್ಲಿ ಇಡುವಂಥ ಯೋಜನೆಯನ್ನು ದೇವರು ನಿನಗೆ ಮಾಡಿದ್ದಾರೆ. ಕಾರಣ ಇದು ದೇವರು ತನ್ನ ಇಸ್ರಾಯೇಲರಿಗೆ ನೀಡಿದ ವಾಗ್ದಾನ, ತನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಜನರಿಗೆ ದೇವರು ಕೊಟ್ಟ ಈ ವಾಗ್ದಾನ. ಇದನ್ನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನೀನು ಈಗ ಈ ವಾಗ್ದಾನಗಳಿಗೆ ನೀನು ಪಾತ್ರನಾಗಿದ್ದಿ. ಇದು ನಿನಗೆ ಸ್ವಂತ. ಹಾಗಾದರೆ ಅನೇಕ ವಿಧದಲ್ಲಿ ದುರ್ಮಂತ್ರಗಳು, ಲೋಕವು ನಾನಾ ವಿಧವಾದ ಮಾಟದ ಕಾರ್ಯಗಳಲ್ಲಿ ತೊಡಗಿದ್ದು ಅನೇಕರನ್ನು ಅನೇಕ ಬಾಧೆಗಳಲ್ಲಿ ಸಿಕ್ಕಿಸುವಂತೆ ಪ್ರಯತ್ನ ಪಡುತ್ತಿರುವಲ್ಲಿ ಅನುದಿನವೂ ಅನೇಕರು ಪ್ರಾರ್ಥನೆಗಾಗಿ ಕೇಳಿಕೊಳ್ಳುವಾಗ ಅವ್ರಿಗಿರುವಂಥ ಬಾಧೆಗಳು, ಕಾರಣವಿಲ್ಲದೆ ಬರುವಂಥ ಬಾಧೆಗಳು, ದುರಾತ್ಮನಿಂದ ಬರುವಂಥ ಯೋಚನೆಗಳು, ಕಾರಣವಿಲ್ಲದೆ ಉಂಟಾಗುವಂಥ ಜಗಳಗಳು, ಕನಸಿನಲ್ಲಿ ಬರುವಂಥ ನಾನಾ ವಿಧವಾದ ಪ್ರಚೋದನೆಗಳು, ಗಾಬರಿಗಳು, ಭಯಗಳು ಜನರನ್ನು ಪ್ರತಿನಿತ್ಯವೂ ಕಾರಣವಿಲ್ಲದೆ ಹಿಂಡ್ತಾ ಇದೆ. ಅನೇಕರು ರೋಗಗ್ರಸ್ತರಾಗಿ ವೈದ್ಯರ ಬಳಿ ತಪಾಸಣೆಗೆ ಎಂಬುದಾಗಿ ಹೋದರೆ ಎಲ್ಲ ವಿಧದ ಪರೀಕ್ಷೆ ಮಾಡಿ ಸಾವಿರಗಟ್ಟಲೆ ಖರ್ಚು ಮಾಡಿದ್ರು ವೈದ್ಯರು ಹೇಳ್ತಾರೆ ನಿಮಗೆ ಯಾವ ಸಮಸ್ಯೆ ಇಲ್ಲ. ಆದರೆ ಈ ಜನರಿಗೂ ತಾಳಲಾರದ ವೇದನೆಗಳು, ಬಾಧೆಗಳು, ಇದೆಲ್ಲವೂ ಮಾಟಮಂತ್ರಕ್ಕೆ ಸಂಬಂಧಪಟ್ಟ ಸಂಗತಿಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದುರಾತ್ಮಗಳು ಎದ್ದು ಯಾರನ್ನು ಹೇಗೆ ಪೀಡಿಸಬೇಕು, ಬಾಧಿಸಬೇಕು, ನೋಯಿಸಬೇಕು, ಅಥವಾ ಯಾರ ಪ್ರಾಣ ಹಿಂಡಬೇಕು ಅಥವಾ ಯಾರ ಪ್ರಾಣ ತೆಗಿಬೇಕೆಂಬುದಾಗಿ ಹಲವು ವಿಧದಲ್ಲಿ ಪ್ರಯಾಸ ಪಡ್ತೇವೆ. ಅವುಗಳ ಮಧ್ಯದಲ್ಲಿ ದೇವರ ಇಸ್ರಾಯೇಲರಾಗಿ ಒಡಂಬಡಿಕೆಯ ಜೀವಿತವನ್ನು ಜೀವಿಸುವಂತೆ ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ರಿಂದ ದೇವರು ನಿನಗೆ ಸ್ಪಷ್ಟವಾಗಿ ಹೇಳ್ತಾನೆ, ಯಾಕೋಬ್ಯರಿಗೆ ದುರ್ಮಂತ್ರ ತಗಲುವುದಿಲ್ಲ, ಇಸ್ರಾಯೇಲರಿಗೆ ಮಾಟ ಹತ್ತುವುದಿಲ್ಲ. ನೀನು ಸುರಕ್ಷಿತವಾಗಿರುವಂತೆ ಕರ್ತನು ನಿನ್ನನ್ನು ಈ ವಾಕ್ಯಗಳ ಪ್ರಕಾರ ಇಟ್ಟಿದ್ದಾನೆ. ನೀನು ಧೈರ್ಯ ತೆಗೆದುಕೋ. ಮುಂದಿನ ಮಾತು ಹೀಗೆ ಹೇಳ್ತದೆ: ಯಾಕೋಬ ವಂಶದವರಾದ ಇಸ್ರಾಯೇಲರಿಗೋಸ್ಕರ ದೇವರು ಎಂಥ ಕಾರ್ಯಗಳನ್ನು ಎಂಬುದನ್ನು ಈಗಲೂ ಹೇಳುವುದುಂಟು. ಹಾಗಾಗಿ ದೇವರು ಆರಿಸಿಕೊಳ್ತಾನೆ ಜನರಿಗಾಗಿ ಆತನು ಅನೇಕ ಅದ್ಭುತಗಳನ್ನು, ಅನೇಕ ಪರಾಕ್ರಮಗಳನ್ನ, ರಕ್ಷಣಾ ಕಾರ್ಯಗಳನ್ನ, ವಿಮೋಚನಾ ಕಾರ್ಯಗಳನ್ನ ಮಾಡುವುದನ್ನು ಚರಿತ್ರೆದ್ದಕ್ಕೂ ನೋಡ್ತಾ ಬರಲಿಕ್ಕೆ ಸಾಧ್ಯ. ವೈಯಕ್ತಿಕವಾಗಿ ನಿಮ್ಮ ಜೀವಿತದಲ್ಲಿ ಈಗಾಗಲೇ ಅನೇಕ ಅದ್ಭುತಗಳನ್ನ ಅನುಭವಿಸಿದ್ದೀರಿ. ಹಾಗಾದರೆ ದೇವರು ಮಾಡುವ ಕಾರ್ಯಗಳನ್ನು ಸದಾ ಪ್ರಶಂಸಿಸಲಾಗ್ತದೆ, ಸದಾ ಹೊಗಳಲಾಗ್ತದೆ. ಅದ್ರ ಜೊತೆಗೆ ಆ ವಾಕ್ಯಕ್ಕೆ ಈ ರೀತಿಯಾಗಿ ನಾವು ಓದ್ತೇವೆ: ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲಿ ಯಾಕೋಬ್ಯರಿಗೆ ತಿಳಿಸ್ತಾನೆ. ತಾನು ಯಾವುದಾದ್ರೂ ಕಾರ್ಯಗಳನ್ನು ಮಾಡಬೇಕೆಂದಿರುವಾಗ ತಕ್ಕ ಸಮಯದಲ್ಲಿ ಅದನ್ನು ನಿಮಗೆ ತಿಳಿಸ್ತಾನೆ ಮತ್ತು ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸ್ತಾನೆ. ನಿಮ್ಗೆ ಯಾವ ಸಂದರ್ಭಕ್ಕೆ ಯಾವ ದೇವರು ತನ್ನ ಕಾರ್ಯವನ್ನು ಪ್ರಕಟಿಸಬೇಕಿದ್ದರೂ ಅದನ್ನು ಆ ಸಮಯಕ್ಕೆ ಸರಿಯಾಗಿ ತನ್ನನ್ನು ತೋರ್ಪಡಿಸ್ತಾನೆ. ಮುಂದುವರೆದು ಹೀಗೆ ಬರ್ತದೆ:
ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ. ಹಾಗಾದರೆ ಈ ಜನರು ಇತರ ಜನಾಂಗದ ನಡುವೆ ವಿಪರೀತ ಬಲಿಷ್ಠರಾಗಿದ್ದಾರೆ. ಹೇಗೆ ಪ್ರಾಯದ ಸಿಂಹ ಅದು ತನ್ನ ಪರಿಪೂರ್ಣ ಬಲವನ್ನು ಪ್ರದರ್ಶಿಸುವ ಸಿಂಹದಂತೆ ಮೃಗೇಂದ್ರನಂತೆ ಅದು ನಿಲ್ತದೆ. ಇದು ಒಂದು ವೇಳೆ ಬೇಟೆ ಆಡಿದರೆ ರಕ್ತವನ್ನು, ಅದು ಮೃಗವನ್ನು ಕೊಲ್ತದೆ, ರಕ್ತವನ್ನು ಕುಡಿತದೆ, ಮಾಂಸವನ್ನು ತಿಂತದೆ, ತೃಪ್ತಿ ಹೊಂದಿದ ಮೇಲೆ ಹೋಗಿ ಅದು ಮಲಗ್ತದೆ. ಈಗಲೂ ನಾವು ಮಾಧ್ಯಮಗಳಲ್ಲಿ ಅನುದಿನ ವಿದ್ಯಮಾನಗಳನ್ನ ಗಮನಿಸುವಾಗ ಇಸ್ರೇಲರು ಹೇಗೆ ಯುದ್ಧಗಳಲ್ಲಿ ಮೇಲುಗೈ ಸಾಧಿಸ್ತಾರೆ ಎಂಬುದನ್ನು ನಾವು ಗಮನಿಸ್ತಲಿದ್ದೇವೆ. ಅವರ ಪರಾಕ್ರಮ ಪ್ರಪಂಚದ ಎಲ್ಲ ಜನರಿಗೆ ಅದು ಬಹಳ ವಿಶೇಷವೆನಿಸ್ತದೆ. ಕಾರಣ ದೇವರವ್ರನ್ನ ಹೀಗೆ ಆಶೀರ್ವದಿಸಿದ್ದಾನೆ. ಶತ್ರುಗಳ ಜಾಡನ್ನು ಹುಡುಕಿ ಅವನ ಇಲ್ಲದಂತೆ ಮಾಡುವಂಥ ಕಾರ್ಯದಲ್ಲಿ ಅವರಂತೆ ಸಫಲವಾದ ದೇಶ ಇನ್ನೊಂದಿಲ್ಲ ಎಂಬುದಾಗಿ ಜಗತ್ತು ಮಾತನಾಡ್ತದೆ. ಇದು ಅವರಿಗಿರುವಂಥ ಯುದ್ಧ. ಆದರೆ ಕ್ರಿಸ್ತನಲ್ಲಿ ನಿನಗೆ ಅಂಧಕಾರ ಶಕ್ತಿಗಳ ವಿರುದ್ಧ ಯಾವಾಗಲೂ ಯುದ್ಧವಿದೆ. ಶತ್ರುಗಳ ಅಂಧಕಾರ ಶಕ್ತಿಗಳು, ದುರಾತ್ಮಗಳು ಚಲಿಸುವುದನ್ನು ನೀನು ಸರಿಯಾಗಿ ಗಮನಿಸಬಲ್ಲೆ. ಶತ್ರು ಎಲ್ಲಿ ನುಗ್ಗಿ ಯಾರಿಗೆ ತೊಂದರೆ ಕೊಡ್ತಿದ್ದಾನೆ ಅದನ್ನು ನೀನು ಗ್ರಹಿಸಲು ಸಾಧ್ಯ. ಯೇಸು ಕ್ರಿಸ್ತನ ಹೆಸರಲ್ಲಿ ಅವುಗಳ ಕಾರ್ಯಗಳನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ವೈರನ್ನು ಬಂಧಿಸಿ ಹೊರಗೆ ಹಟ್ಟುವಂಥ ಮಹಾ ಕೃಪೆಯನ್ನು, ಅಧಿಕಾರವನ್ನು ಕರ್ತನು ನಿನಗೆ ಅನುಗ್ರಹಿಸಿದ್ದಾನೆ. ನೀನು ಯುದ್ಧ ಮಾಡಿ ಜಯವನ್ನು ಸಾಧಿಸುವುದಲ್ಲದೆ ಇತರರಿಗೂ ಬೇಕಾದ ಜಯವನ್ನು ಸಂಪಾದಿಸಿಕೊಡುವ ಮನುಷ್ಯ. ಈ ವಾಕ್ಯಗಳ ಪ್ರಕಾರ ಕರ್ತನು ನಿನ್ನನ್ನು ಹಾಗೆ ಆಶೀರ್ವದಿಸಿದ್ದಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಇವರು ನಿನ್ನ ಜನರು ಸ್ವಾಮಿ. ಕರ್ತನೆ, ಇವ್ರಿಗೆ ಯಾವ ದುರ್ಮಂತ್ರ ತಗಲುವುದಿಲ್ಲ ಎಂಬುದಾಗಿ ಹೇಳಿದ್ದೀವಿ. ಇಸ್ರಾಯೇಲರಿಗೆ ಮಾಟ ಹತ್ತುವುದಿಲ್ಲ ಎಂಬುದಾಗಿ ಹೇಳಿದೆ. ಈ ವಾಕ್ಯ ಅವರಿಗೆ ಸ್ವಂತವಾಗಲಿ. ಕರ್ತನೆ, ನೀನು ಯಾಕೋಬ ವಂಶಸ್ಥರಾದ ಇಸ್ರಾಯೇಲರಿಗೋಸ್ಕರ ನೀನು ಎಂಥ ಕಾರ್ಯಗಳನ್ನು ಮಾಡಿದೆಂಬುದಾಗಿ ಈಗಲೂ ಮಾತನಾಡುವಂತೆ ಕರ್ತನ ಇವರ ಜೀವಿತದಲ್ಲಿ ನೀನು ಲೆಕ್ಕವಿಲ್ಲದಷ್ಟು ಅದ್ಭುತ ಮಾಡಿದಿ, ಇನ್ನೂ ಅದ್ಭುತಗಳನ್ನ ಮಾಡು ಸ್ವಾಮಿ. ಕರ್ತನ ತಕ್ಕ ಕಾಲದಲ್ಲಿ ಆಲೋಚನೆಗಳನ್ನ ಹೇಳಿಕೊಡುವ ದೇವರೇ, ನೀನು ಸಮಯೋಚಿತವಾಗಿ ನಿನ್ನ ಕಾರ್ಯಗಳನ್ನು ಜನರಿಗೆ ತೋರ್ಪಡಿಸುವ ದೇವರೇ, ಈ ಪ್ರಿಯರನ್ನು ಹಾಗೆ ಆಶೀರ್ವದಿಸು. ನಿನ್ನ ಕಾರ್ಯಗಳನ್ನು ಕಂಡು ಇವರು ಸಂಭ್ರಮದಿಂದ ಸಂಭ್ರಮಿಸಲಿ. ಇದರಿಂದ ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಸ್ತುತಿ ಸ್ತೋತ್ರಗಳು ಹೆಚ್ಚಲಿ, ನಿನ್ನ ನಾಮ ಘನಕೀರ್ತಿಯನ್ನು ಹೊಂದಲಿ ಸ್ವಾಮಿ. ಕರ್ತನೆ, ಇಸ್ರಾಯೇಲರನ್ನು ಯಾವಾಗಲೂ ಜಯದಲ್ಲಿ ನಡೆಸಿ ಅವರು ಶತ್ರುಗಳ ಮೇಲೆ ಮೇಲುಗೈ ಸಾಧಿಸುವಂತೆ ಮಾಡುವ ದೇವರೇ, ಕರ್ತನೆ, ಕ್ರಿಸ್ತನ ನಂಬಿಕೆಟ್ಟ ನಮಗೂ ಸಹ ಎಲ್ಲ ಆತ್ಮಿಕ ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸು. ಶತ್ರು ನಮ್ಮ ವಿಷಯದಲ್ಲಿ ಹಿಗ್ಲಿಕ್ಕೆ ಅವಕಾಶ ಕೊಡದೆ, ಶತ್ರು ನಮ್ಮನ್ನು ಜಯಿಸಿದ್ದೇನೆ ಅಂತ ಹೇಳೋದಕ್ಕೆ ಅವಕಾಶ ಕೊಡದಂತೆ ಜಯದಲ್ಲಿ ನಡೆಸು. ನೀನು ನಮಗಾಗಿ ಅದ್ಭುತಗಳನ್ನ ಮಾಡು, ಈ ಪ್ರಿಯರಿಗಾಗಿ ಅದ್ಭುತಗಳನ್ನ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರು ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.